ಸಿದ್ದರಾಮಯ್ಯನವರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸಕ್ಕಾಗತ್ತಾ? ಆಗತ್ತಾ? ಮುಡಾ ಹಗರಣದ ಬಳಿಕ ಕೆಲ ಕಾಂಗ್ರೆಸ್ಸಿಗರು ಖುಷಿಯಾಗಿರ್ತಾರೆ, ಯಾಕಂದ್ರೆ ಸಿದ್ದರಾಮಯ್ಯ ಹೋದ್ರೆ ನಮಗೆ ಅವಕಾಶ ಇದೆ ಅಂತ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಯಡಿಯೂರಪ್ಪ ಕೆಳಗಿಳಿಯುವಾಗ ಖುಷಿ ಪಟ್ಟಿಲ್ವಾ ಎಲ್ಲರೂ ಕೂಡ? ಬಟ್ ಆಗೋದಷ್ಟು ದಿನ ಅಲ್ಲ, ಅದು ಯೋಗ ಬೇಕು, ಯೋಗ್ಯತೆ ಬೇಕು ಅಲ್ವಾ? ಬಿಜೆಪಿಯಲ್ಲಿ ಅನಂತಕುಮಾರ್ ಆಗೇ ಆಗ್ತಾ ಇರೋದಕ್ಕೂ ಆಗಲೇ ಇಲ್ಲ ಯಾವತ್ತೂ ಕೂಡ. ಖರ್ಗೆ ಇನ್ನೂ ಕೂಡ ಆಗಿಲ್ಲ. ಕೆಲವರಿಗೆ ಅದು ಯೋಗ ಬೇಕು ಇರಲಿ. ಈಗ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಕನಸು ಕಾಣ್ತಿದ್ದಾರೆ ಕೆಲ ನಾಯಕರು. ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪದದಿಂದ ಕೆಳಗಿಳಿದರೆ, ಆದರೆ ದೆಹಲಿ ನಾಯಕರು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಮನಸ್ಸು ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಈಗಾಗಲೇ ಕಾಂಗ್ರೆಸ್ನ ಕೆಲವರಿಗೆ ಸಿಎಂ ಕುರ್ಚಿಯ ಕನಸಿದೆ. ಸಿದ್ದು ಹೂ ಅಂದ್ರೆ ಸರ್ಕಾರವನ್ನೇ ಬೀಳಿಸುವ ಬಂಟರುಂಟು. ಅದು ಸಿದ್ದರಾಮಯ್ಯ ಏನು ಮಾಡ್ಬೋದು ಅಂತ ಹೇಳಿ ಕೆಳಗಿಳಿಸಿದ ತಕ್ಷಣ ಆಯ್ತು ನಾನು ಹೋಗ್ಬಿಡ್ತೀನಿ, ಸಿದ್ದರಾಮಯ್ಯ ನೋಡಿಲ್ಲ ಆರಾಮ್ಸೆ ಕುತ್ಕೊಂಡ್ಬಿಡ್ತೀನಿ ಅಂತ ಜಾಮಾನ ಸಿದ್ದರಾಮಯ್ಯದು. ಸಿದ್ದರಾಮಯ್ಯ ಹೂ ಕರೆಸಿದ್ರೆ ಏನಾಗ್ಬಿಡುತ್ತೆ, ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಸರ್ಕಾರ ಖತಮ್ ಆಗುತ್ತೆ. ಫ್ಲಾಶ್ ಬ್ಯಾಕ್ ಹೋಗಿ 40 MLA ಅಂತ ಹೇಳಿದಂಥದ್ದು ವಿಚಾರ. ಸತೀಶ್ ನೇತೃತ್ವದ ಪಡೆಯಲು ಒಂದೇ ಅಜೆಂಡಾ ಏನು, ಸಿದ್ದರಾಮಯ್ಯ ಸಿಎಂ ಹುದ್ದೆಯಿಂದ ಇಳಿಬಾರ್ದು, ಇಳಿದ್ರೆ ಬೇರೆಯವ್ರಿಗೆ ಹೋಗುತ್ತೆ, ಕೊಟ್ಟರೆ ನಮಗೆ ಕೊಡಬೇಕು, ಈ ಟೈಮಲ್ಲಿ ರೆಡಿ ಇಲ್ಲ, ಸಿದ್ದರಾಮಯ್ಯ ಸಿಎಂ ಹುದ್ದೆಯಿಂದ ಇಳಿಬಾರ್ದು ಅಷ್ಟೇ. ಯಾರು ಹೇಳೋದು? ಸತೀಶ್ ಜಾರಕಿಹೊಳಿ. ಸಿದ್ದು ಪಟ್ಟ ಬಿಡುವ ಸ್ಥಿತಿ ಬಂದ್ರೆ ಸಿದ್ದರಾಮಯ್ಯ ಹೇಳಿದವರಿಗೆ ಪಟ್ಟ ಕಟ್ಟದೆ, ತಮಗಾಗದವರಿಗೆ ಸಿಎಂ ಪಟ್ಟ ಕಟ್ಟಿದ್ರೆ ನಾವು ಕೈ ಕೊಡುವುದಕ್ಕೂ ಸಿದ್ಧ ಅನ್ನುವಂಥ ಒಂದು ಬಾಂಬ್ ಅನ್ನ ಆಲ್ರೆಡಿ ಸತೀಶ್ ಜಾರಕಿಹೊಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಂದ್ರೆ ವರಿಷ್ಠರು ಬೆದರೋದಕ್ಕೆ ಮತ್ತೊಂದು ಕಾರಣವಿದೆ. ಅದು ಬೇರೇನೂ ಅಲ್ಲ, ಸಿದ್ದರಾಮಯ್ಯ ಬೆನ್ನಿಗಿರುವ ಕುರುಬ ಸೈನ್ಯ. ಕುರುಬರ ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ಈ ಅಹಿಂದಾದಲ್ಲಿ ಮೇನ್ ಅಲ್ಪಸಂಖ್ಯಾತರು, ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕಾಗಿ ಮತ್ತು DK ಶಿವಕುಮಾರ್ ಕಾರಣಕ್ಕಾಗಿ. ಹಿಂದುಳಿದ ವರ್ಗ ಬಹಳ ಪ್ರಮುಖವಾಗಿ ಕುರುಬರು ಬರ್ತಾರೆ, ದಲಿತರು. ಈ ಅಹಿಂದ ವರ್ಗದ ನಾಯಕ, ಅದರಲ್ಲಿ 95% ಕುರುಬ ಸಮುದಾಯ ಇವರಿಗೆ ಓಟ್ ಹಾಕುತ್ತೆ. 40 ಲಕ್ಷ ಜನ ಇದ್ದಾರೆ, 175 ಕ್ಷೇತ್ರಗಳಲ್ಲಿ 15,000 ಜನ ಇದ್ದಾರೆ. ಕರ್ನಾಟಕದಲ್ಲಿ 45 ಲಕ್ಷದಷ್ಟಿರುವ ಕುರುಬ ಸಮುದಾಯ. ಈಗಾಗಲೇ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದ್ದಾರೆ ಕುರುಬರು. 1990ರಲ್ಲಿ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದಂತ ಹೈಕಮಾಂಡ್ ಕೆಳಗಿಳಿಸ್ಬಿಡುತ್ತೆ. ಅಂದು 175 ಬಂದಿರುತ್ತೆ. ವೀರೇಂದ್ರ ಪಾಟೀಲ್ 1989ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು? 175. ಕಾಂಗ್ರೆಸ್ ಇವರು 130. ಇದೆಲ್ಲ ಕಾಂಜಿ ಪಿಂಜಿ 175 ಮುಂದೆ. ಯಾವಾಗ ವೀರೇಂದ್ರ ಪಾಟೀಲ್ ಅವರು ಅಸೌಖ್ಯ ಅನ್ನೋ ಕಾರಣಕ್ಕಾಗಿ ಕೆಳಗಿಳಿಸಿಬಿಡ್ತಾರೆ, ನೆಕ್ಸ್ಟ್ ಕಾಂಗ್ರೆಸ್ ಎಷ್ಟು ಗೊತ್ತಾ ಬರೋದು? 34. ಅವತ್ತು ತಿರುಗಿ ಹೋದವರು ಲಿಂಗಾಯತರು ಇಲ್ಲಿ ತನಕ ಬಂದಿಲ್ಲ. ಈಗ ಕುರುಬರನ್ನು ಬಿಡೋದಕ್ಕೆ ಕಾಂಗ್ರೆಸ್ಗೆ ತಲೆ ಕೆಟ್ಟಿದೆಯಾ? ಇದುವರೆಗೂ ಕಾಂಗ್ರೆಸ್ ಜೊತೆ ಬಂದಿಲ್ಲ ಲಿಂಗಾಯತರು ಬಿಕಾಸ್ ಆಫ್ ವೀರೇಂದ್ರ ಪಾಟೀಲ್. ಈ ಅಹಿಂದ ವರ್ಗ ಇದೆಯಲ್ಲ, ಅಹಿಂದ ವರ್ಗ ಮತ್ತು ಎಸ್ಪೆಷಲಿ ಒಕ್ಕಲಿಗ ಸಮುದಾಯ, DK ಶಿವಕುಮಾರ್, ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗಾಯತರು ಈ ಬಾರಿ ಕಾಂಗ್ರೆಸ್ ಓಟ್ ಹಾಕಿದ್ರು. ಈಗ ಅಹಿಂದ ವರ್ಗ ಮೇನ್, ಅಹಿಂದ ವರ್ಗಗಳ ಹಿರಿಯಣ್ಣನಂತಿರುವ ಕುರುಬ ಸೈನ್ಯ 95% ಕುರುಬರು ಕಾಂಗ್ರೆಸ್ಗೆ ಓಟ್ ಹಾಕೋದು ಬಿಕಾಸ್ ಆಫ್ ಸಿದ್ದರಾಮಯ್ಯ. ಕುರುಬರೇನಾದರೂ ತಿರುಗಿ ಬಿದ್ದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಸಿ ಮತ್ತೆ ಬರೋದು ಸಾಧ್ಯನೇ ಇಲ್ಲ. ಅಹಿಂದ ಮತ ಬ್ಯಾಂಕ್ ಚಿತ್ರವಾದರೂ ಆಗಬಹುದು, ಆಗಲೂ ಸರ್ಕಾರ ಉಳಿಯಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಟು ಕೊಟ್ಟರೆ, ಇವರು ಆಮೇಲೆ ಇನ್ನೊಂದಿದೆ, ಆಯ್ತು ಬಿಟ್ಟು ಕೊಟ್ರಪ್ಪ ಸಿದ್ದರಾಮಯ್ಯ, ಬೇರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರನ್ನ ಮಣಿಸೋದು ಬಿಜೆಪಿಗೆ ಬಹಳ ಸುಲಭ. ಈ ನಿಜವಾದ ಬಂಡೆ ಸಿದ್ದರಾಮಯ್ಯನವರನ್ನ ಈ ಮೂಡಾ ಮತ್ತು ಗೂಡಾದಲ್ಲೇ ಹಾಕಿಸಬೇಕು, ಬೇರೆ ಏನಿಲ್ಲ. ಉಳಿದ ಎಲ್ಲ ನಾಯಕರಿಗೆ ಸಾವಿರ ಕೆಲವು ಸಮಸ್ಯೆಗಳಿವೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಆ ಮುಖ್ಯಮಂತ್ರಿ ಪಟ್ಟಕ್ಕೆ ಅಷ್ಟಂತಿರೋದಿಲ್ಲ. ಒಂದು ಮಾತು ಕೇಳಿ, DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಮತ್ತೆ ಕೇಸ್ ಹಾಕಿ ಒಳಗಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತಲ್ವಾ? ಹೇಳಿದ್ದೆ. ಇಷ್ಟವೋ ಕಷ್ಟವೋ ಕಾಂಗ್ರೆಸ್ಸಿಗರಿಗೀಗ ಸಿದ್ದು ಉಳಿಯಲೇಬೇಕು. ಒಂದು ರೀತಿಯಲ್ಲಿ ಬಿಸಿ ತುಪ್ಪ ನುಂಗೋಂಗಿಲ್ಲ, ಉಗುಳೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ.